ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಪ್ರೀತಮ್ ರೊಟೀನ್ ಹಾಗೆ ಫುಡ್ ಚಾರ್ಟ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪ್ರೀತಮ್ದು ಎದ್ದೇಳೋ ಟೈಮ್ ಬಂದುಬಿಟ್ಟು 7 o'clock. 7 ಗಂಟೆಗೆಲ್ಲ ಎದ್ಬಿಡ್ತಾನೆ. ಶಾರ್ಪಾಗಿ 7 ಗಂಟೆಗೆ ಎದ್ದೇಳ್ತಾನೆ. ಕೆಲವೊಂದು ಸರಿ 7:15 ಆಗ್ಬೋದು ಅಷ್ಟೇ. ಮಕ್ಕಳು ತುಂಬ ಹೊತ್ತು ಮಲಗಿರೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ರಿಲೀಸ್ ಆಗಿರುತ್ತೆ, ಗ್ಯಾಸ್ ಫಾರ್ಮ್ ಆಗಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾರ್ಮ್ ವಾಟರನ್ನು ಕೊಡ್ತೀನಿ. ಅದಾದಮೇಲೆ ಕೆಲವೊಂದು ಸರಿ ಗ್ಯಾಪ್ ಇರುತ್ತೆ. ಒಂದು 10-15 ಮಿನಿಟ್ಸ್ 20 ಮಿನಿಟ್ಸ್ ಆದಮೇಲೆ ಬಿಸಿ ಹಾಲನ್ನು ಕೊಡ್ತಾಯಿದ್ದೆ. ಇವತ್ತು ಬಂದುಬಿಟ್ಟು ಬ್ರೇಕ್ಫಾಸ್ಟು ಹಾಲಲ್ಲೇ ಮಾಡೋದ್ರಿಂದ ನಾನು ಸಪ್ರೇಟಾಗಿ ಹಾಲೇನು ಕೊಟ್ಟಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ಆದಷ್ಟು ಬೇಗ ಅಂತಂದರೆ ಬೇಗ ಮಲಗಿಸಿ ಬೇಗ ಎದ್ದೇಳುವಂಥದ್ದು ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಲೇಟಾಗಿ ಎದ್ದೇಳೋ ಮಕ್ಕಳಾದರೆ ಡೈರೆಕ್ಟಾಗಿ ಬ್ರೇಕ್ಫಾಸ್ಟನ್ನು ಕೊಡ್ಬೋದು. ಹೊಟ್ಟೆ ತುಂಬ ಹಸಿತಾ ಇರುತ್ತೆ, ಯಾಕೆಂದರೆ ನೈಟ್ ಮಲಗಿದ್ರೆ ಬೆಳಗ್ಗೆನೇ ಎದ್ದೇಳೋದಲ್ವ. ಸೊ ಹಾಗಾಗಿ ಅವ್ರಿಗೆ ಗ್ಯಾಸ್ ಫಾರ್ಮ್ ಆಗುತ್ತೆ ಹೊಟ್ಟೆಯಲ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಅಲ್ಲೊಂದಿಲ್ಲಂಗು ಊಟ ಕೊಡಿ ಮಾಡ್ಲಾ. ಅಲ್ಲೊಂದಿಲ್ಲಂಗು ಊಟ ಚಂದ್ರಬಾಳೆ ತೋಟ ತೋಟಕ್ಕೆ ಹೋಗೋದು ಹೆಂಗೆ ಇಲ್ಲಿ 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 ನೀವು ಮಾಡಪ್ಪ ನಂಗೆ ನೀವು ಮಾಡು. ಅಲ್ಲೊಂದಿಲ್ಲಂಗು ಊಟ ಚಂದ್ರಬಾಳೆ ಮಾಡಲ್ಲ ನಂಗೆ ಮಾಡ. ಅಲ್ಲೊಂದಿಲ್ಲಂಗೂಟ ಚಂದ್ರಮಲೆ ತೋಟ ತೋಟ್ಕೋಗೋದು ಹೆಂಗೆ ಹಿಂಗೆ ಹಿಂಗೆ ಹಿಂಗೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಕಾರ್ನ್ಫ್ಲೇಕ್ಸನ್ನು ಕೊಡ್ತಾಯಿದ್ದೀನಿ. ಕಾರ್ನ್ಫ್ಲೇಕ್ಸ್ ಅಂತಂದರೆ ಪ್ಲೇನ್ ಕಾರ್ನ್ಫ್ಲೇಕ್ಸ್ ಇದು, ಏನು ಮಿಕ್ಸ್ ಇರೋದಿಲ್ಲ. ಇದಕ್ಕೆ ಸ್ವಲ್ಪ ಬಿಸಿ ಹಾಲನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಅದು ಫುಲ್ಲು ನೆನ್ಕೊಳ್ಳುತ್ತೆ. ಅದಕ್ಕೆ ನಾನು ಒಂದು ಅರ್ಧ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಸ್ಮೂತ್ ಆಗೋ ತನಕ ಸ್ಮ್ಯಾಶ್ ಮಾಡಿ ಅದನ್ನು ಕಾರ್ನ್ಫ್ಲೇಕ್ಸ್ ಒಳಗಡೆ ಹಾಕಿ, ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಟಿದ್ನಲ್ಲ, ಅದು ಹಾಲ್ಗೂ ಹಾಕ್ತೀನಿ. ಈ ಥರ ಕಾರ್ನ್ಫ್ಲೇಕ್ಸ್ ಏನಾದರೂ ಮಾಡಿಕೊಟ್ಟಾಗ ಇದಕ್ಕೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಏನು ಸ್ಮ್ಯಾಶ್ ಮಾಡಿಟ್ಟಿದ್ನಲ್ಲ ಚೆನ್ನಾಗಿ ಸ್ಮೂತ್ ಮಾಡಿ ಬಾಳೆಹಣ್ಣು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದಲ್ಲದೆ ಪ್ರೀತಮ್ಗೆ ಇನ್ನೇನು ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತಂದರೆ ಉಪ್ಪಿಟ್ಟು ಕೊಡ್ತೀನಿ. ತರಕಾರಿ ಎಲ್ಲ ಹಾಕಿರೋಂಥದ್ದು ಬಿಸಿಬೇಳೆ ಬಾತ್ ಮಾಡಿದ್ರೆ ಕೊಡ್ತೀವಿ. ಅದಾದಮೇಲೆ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದ್ರೆ ಕೊಡ್ತೀನಿ. ಸೊ ಪ್ಯಾನ್ ಕೇಕು, ಆಮ್ಲೆಟು, ಓಟ್ಸ್ ಆಮ್ಲೆಟು ಈ ಥರ ಬ್ರೇಕ್ಫಾಸ್ಟನ್ನು ಕೊಡ್ತೀನಿ. ಈ ಜಾಸ್ತಿ ಎಣ್ಣೆ ಮಸಾಲೆ ಇರೋದೇನು ಕೊಡೋದಿಲ್ಲ. ಚಪಾತಿ ಕೊಟ್ಟಿಲ್ಲ, ಪೂರಿ ಕೊಟ್ಟಿಲ್ಲ, ಆಮೇಲೆ ಜಾಸ್ತಿ ಮಸಾಲೆ ಐಟಮ್ದು ಏನಾದರೂ ಮಾಡಿದರೆ ಕೊಡಲ್ಲ. ಖಾರ ಪೊಂಗಲ್ ಮಾಡಿದ್ರು ಕೊಡ್ತೀನಿ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಈ ಥರ ಸಾಫ್ಟು ಕಿಚಡಿ ಈ ಥರ ಏನು ಮಾಡಿದ್ರು ಸೇಮ್ ನಾವೇನು ಮಾಡ್ತೀವೋ ಅದನ್ನೇ ಪ್ರೀತಮ್ಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕೊಡ್ತೀವಿ. ಇವತ್ತು ಬ್ರೇಕ್ಫಾಸ್ಟು ಅಕ್ಕಿ ರೊಟ್ಟಿ ಮಾಡಿದ್ರಿಂದ ಪ್ರೀತಮ್ಗೆ ಕಾರ್ನ್ಫ್ಲೇಕ್ಸನ್ನು ಕೊಟ್ಟಿರೋದು. ಬೆಳಗ್ಗೆ ನಾಷ್ಟ ಆದ ತಕ್ಷಣ ಆಟ ಆಡೋದಕ್ಕೆ ಬಿಡೋದು. ಒಬ್ಬನೇ ಆಟ ಆಡ್ತಾ ಇರ್ತಾನೆ. ಅಂದರೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಇರಬೇಕು. ಊಟ ಆದ ತಕ್ಷಣ ನಾವೇ ಎತ್ಕೊಂಡಿರೋದು ಅಥವಾ ಒಂದೇ ಜಾಗದಲ್ಲಿ ಕೂರಿಸೋದು ಮಾಡಬಾರ್ದು. ಮಕ್ಕಳು ಆಟ ಆಡೋದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಅವರು ಕೂಡ ಆಡ್ತಾರೆ. ಆ ರಿಂಗಲ್ಲಿ ತೆಗೆಯೋದನ್ನು ಕಲ್ತಿದ್ದ, ಇವಾಗ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಒಬ್ಬ ತಾಯಿಯಾಗಿ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ನಾನೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಅಥವಾ ಡಾಕ್ಟರ್ ಏನಲ್ಲ. ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಒಂದೊಂದು ಮಕ್ಕಳು ಡಿಫ್ರೆಂಟ್ ಆಗಿರ್ತಾರೆ. ಒಂದೊಂದು ಮಕ್ಕಳು ಒಂದೊಂದು ಊಟನ ಇಷ್ಟಪಡ್ತಾರೆ, ಕೆಲವೊಂದು ಮಕ್ಕಳು ಕೆಲವೊಂದು ಊಟನ ಇಷ್ಟಪಡೋದಿಲ್ಲ. ಸೊ ಯಾರ ಮಕ್ಕಳನ್ನು ಯಾರಿಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಆ ಮಕ್ಳಿಗೆ ಊಟ ಹೇಗೆ ಮಾಡಿಸ್ಬೇಕು ಅನ್ನೋದು ತಾಯಿಗೆ ಒಂದು ಐಡಿಯಾ ಇರುತ್ತೆ. ಅದನ್ನು ಟ್ರೈ ಮಾಡಿ. ಈ ಥರ ಅಲ್ಲಾಂದರೆ ಇನ್ನೊಂದು ಥರ ಟ್ರೈ ಮಾಡಿ, ಖಂಡಿತ ಊಟ ಮಾಡ್ತಾರೆ. ಈಗ ನೆಕ್ಸ್ಟು ಬಂದು ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸಲ್ಲಿ ಅಂತ ಅಂದರೆ ಬೆಳಗ್ಗೆ ಟಿಫನ್ ಬಂದುಬಿಟ್ಟು 8:30 9:30 ಒಳಗಡೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ 10:30ಗೆ ಒಂದು ಸ್ನ್ಯಾಕ್ಸನ್ನು ಕೊಡ್ತೀನಿ. ಒಂದು 11 o'clockಗೆಲ್ಲ ನಿದ್ದೆ ಮಾಡೋದ್ರಿಂದ 10:30ಗೆ ಸ್ನ್ಯಾಕ್ಸ್ಗೆ ಇವತ್ತು ಎಗ್, ಮಧ್ಯಾಹ್ನಕ್ಕೆ ಅಂತ ಪಾಲಕ್ ಸೊಪ್ಪು ತಂದಿದ್ರು, ಪಾಲಕ್ ರೈಸ್ ಮಧ್ಯಾಹ್ನಕ್ಕೆ ಮಾಡಿಕೊಡ್ತೀನಿ. ಸ್ನ್ಯಾಕ್ಸ್ಗೆ ಏನಂತಂದರೆ ಆ್ಯಪಲ್ಲು, ಪ್ಯೂರ್ ಬನಾನಾ, ವಾಟರ್ಮೆಲನ್ನು, ಕಿವಿ ಮತ್ತು ಏನಾದರೂ ಸೂಪ್ ಮಾಡ್ಕೊಡೋಂಗಿದ್ರೆ ಪ್ಯೂರ್ ಮನೇಲೇ ಮಾಡೋಂಗಿದ್ರೆ, ಇಲ್ಲ ಅಂತಂದರೆ ಬೇಡ. ಆಮೇಲೆ ಬಾಯ್ಲ್ಡ್ ಎಗ್ಗು ಈ ಥರ ಸ್ನ್ಯಾಕ್ಸಿಗೆ ಕೊಡ್ತೀನಿ. ಪ್ರೀತಮ್ ಮತ್ತು ನಾನು ಸ್ವಲ್ಪ ಕೆಲಸ ಮಾಡ್ಕೊತಾ ಇರಬೇಕಾದ್ರೆ ಈ ರೀತಿ ಏನಾದರೂ ಆಟ ಆಡೋದಕ್ಕೆ ಬಿಡಿ. ಜಾಸ್ತಿ ಏನಾದರೂ ಕಲರ್ ಆಟ ಆಡೋದಕ್ಕೆ ಜೊತೆಗೆ ನಾವು ಆಡಿದ್ರೇ ಮಕ್ಳಿಗೆ ಅರ್ಥ ಆಗೋದು. ಈಗ ರಿಂಗ್ ನನ್ನ ಮಗಂಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಒಂದು 2-3 ಸರಿ ನಾವು ಜೋಡಿಸಿ ತೆಗೆಯೋದು ಮತ್ತು ಕಲರ್ಸ್ ಎಲ್ಲ ಹೇಳೋದು ಈ ಥರ ಮಾಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಇದು ಈ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಟ್ರೈ ಮಾಡ್ತಾರೆ. ಬರೀ ಬಾಡಿ ಎಲ್ಲ ಬ್ರೈನ್ಗೂ ಕೂಡ ಸ್ವಲ್ಪ ಎಕ್ಸಸೈಸ್ ಥರ ಆಗಬೇಕು ಅದು
ಥಿಂಕ್ ಮಾಡೋದ್ರಿಂದ. ಈಗ ಸ್ನ್ಯಾಕ್ಸ್ ಟೈಮು 10:30 ಆಯ್ತಲ್ಲ, ಅದಕ್ಕೆ ನಾನು ಎಗ್ಗನ್ನು ಕೊಡ್ತಾಯಿದ್ದೀನಿ. ಅಲ್ಲೇ ಕೂರಿಸ್ಕೊಂಡು ಬಾಯ್ಲ್ಡ್ ಎಗ್ ಓಲ್ಡು ನಾನು 2 ಕೊಡ್ತೀನಿ, ಯೆಲ್ಲೋ ವೈಟು 2 ಬೇಕು, 2 ಕೊಡಬೇಕು ಮಕ್ಕಳಿಗೆ, 2 ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾನು 2 ಕೊಡ್ತೀನಿ. ಕಂದಮ್ಮ ಚಿನ್ನಾನಿ ಚೆಲುವಮ್ಮ ಜೋಲಾಲಿ ಜೋ ಜೋಲಾಲಿ ಜೋ ಕಣ್ತುಂಬ ಕನಸಿಟ್ಟು ನಿದ್ರೆ ಮಾಡೋ ನನ್ನಪ್ಪ ಜೋಲಾಲಿ ಜೋ ಜೋಲಾಲಿ ಜೋ. ನೆಕ್ಸ್ಟು 11:30 ಒಳಗಡೆ ಮಲ್ಕೊಂಡ್ಬಿಡ್ತಾನೆ. ಮಕ್ಕಳು ನಿದ್ದೆ ಮಾಡಬೇಕಾದ್ರೂ ಅಷ್ಟೇ. ಅದು ಏನಿಲ್ಲ, ಫಸ್ಟು ಸೀರಿಯಲ್ ಹಾಕ್ತಾಯಿದ್ದೆ. ಸೀರಿಯಲ್ ಹಾಕಿದಾಗ ಅವನಿಗೆ ಏನಾದರೂ ಒಂದು ಸ್ವಲ್ಪ ಜರ್ಕ್ ಅಂದಾಗಲೂ ಕೂಡ ನಿದ್ದೆಯಿಂದ ಎಚ್ಚರ ಆಗಿಬಿಡ್ತಾ ಇದ್ದ. ಸೊ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವಾಗ ನಾನು ಬೆಡ್ ಮೇಲೆ ಮಲಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬೆಡ್ ಮೇಲೆ ಏನಿಲ್ಲ, ಹಿಂಗೆ ತೊಡೆ ಮೇಲೆ ಹಾಕಿ ನೀವು ತೂಗ್ತಾ ಇದ್ದರೆ ಅದು ಅಭ್ಯಾಸ ಆಗುತ್ತೆ. ಮಕ್ಳ ಹತ್ರ ನೀವು ಕಾನ್ವರ್ಸೇಷನ್ ಮಾಡಬೇಕು, ಮಾತಾಡಬೇಕು. ಅವ್ರ ಕಾನ್ಸಂಟ್ರೇಷನ್ ಫುಲ್ಲು ನಮ್ಮ ಫೇಸ್ ಮೇಲೆ ಬರೋ ಹಾಗೆ ಮಾಡಿದ್ರೆ, ಕತೆ ಹೇಳ್ತೀನಿ, ಸ್ಟೋರಿ ಹೇಳ್ತೀನಿ, ಈ ಥರ ಏನೋ ಒಂದು ಮುಖದಲ್ಲಿ ಆ್ಯಕ್ಷನ್ ಮಾಡಿದಾಗ ಅವ್ರು ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಲ್ಲ ಏನೋ ಒಂದು ಹಾಡು ಹೇಳೋದು, ಏನೋ ಒಂದು ಶ್ಲೋಕ ಹೇಳೋದು, ಏನಾದರೂ ಮಾಡ್ತಾ ಇದ್ದಾಗ ಯಾರ್ದು ಸೌಂಡ್ ಇಲ್ದಂಗೆ ರೂಮಲ್ಲಿ ನೀವು ಆ ಥರ ಮಾಡಿ ಮಕ್ಳಿಗೆ ನಿದ್ದೆ ಬಂದೇ ಬರುತ್ತೆ. ಸೊ ನೋಡಿ, ಡೈರೆಕ್ಟ್ ಇಷ್ಟು ದಿನ ಸೀರಿಯಲ್ ಮಲಗ್ತಾ ಇದ್ದ, ಇವತ್ತಿಂದ ನಾನು ಬೆಡ್ ಮೇಲೆ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೀನಿ. ಮಲ್ಕೊಂಡ. ಮಲಗಲ್ಲ ಅಂತ ಏನಿಲ್ಲ, ಬಟ್ ತಾಯಂದಿರಿಗೆ ಸ್ವಲ್ಪ ಪೇಷನ್ಸ್ ಬೇಕು. ಯಾಕೆಂತಂದರೆ ಸ್ಟಾರ್ಟಿಂಗ್ ಮಲಗಲ್ಲ, ಆ ಟೈಮಿಂಗ್ಸ್ ಮಲಗಲ್ಲ. ಅವಾಗ ಒಂದು ಅರ್ಧ ಗಂಟೆ ಕುತ್ಕೋಬೇಕಾಗತ್ತೆ, 1 ಅವರ್ ಕುತ್ಕೋಬೇಕಾಗತ್ತೆ. ಸೊ ಕುತ್ಕೊಂಡು ಮಲಗಿಸಿದ್ರೆ ಮಲ್ಕೋತಾರೆ. ಇದಾದಮೇಲೆ ಪ್ರೀತಮ್ದು ನಿದ್ದೆ ಮುಗೀತು. ಒಂದು 12 ಗಂಟೆಲೆ 11:30 ಮಲ್ಕೊಂಡಿದ್ದು, ಒಂದು 12:30 1 ಗಂಟೆಗೆಲ್ಲ ಎದ್ಬಿಡ್ತಾನೆ. ಊಟದ ಟೈಮ್ ಆಗುತ್ತೆ, ಮುಂಚೆಗೆ ಸ್ವಲ್ಪ ನೀರು ಕೊಡ್ತೀನಿ. ಮಕ್ಕಳಿಗೆ ಅವಾಗ ಸಿಪ್ಪಲ್ಲಿ ನೀರು ಕೊಡ್ತಾಯಿರಿ. ಇಲ್ಲ ಅಂತಂದರೆ ಇವಾಗ ಬೇಸಿಗೆ ಅಲ್ವಾ, ಮಕ್ಕಳಿಗೆ ಕೇಳೋಕ್ಕೂ ಗೊತ್ತಾಗೋದಿಲ್ಲ. ನಾವು ಕೊಡಲಿಲ್ಲ ಅಂದರೆ ಅವ್ರಿಗೂ ಹೇಗೆ ಗೊತ್ತಾಗುತ್ತೆ. ಸೊ ಅವಾಗವಾಗ ನೀರನ್ನು ಕೊಟ್ಟರೆ ಒಳ್ಳೆಯದು. ಅದಾದಮೇಲೆ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ, ಅಂತಂದರೆ ಸ್ವಲ್ಪ ಸಾಫ್ಟಾಗೆ ಮಾಡಿರ್ತೀನಿ. ಆದ್ರೂ ಕೂಡ ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಇದು ಮಾಡಿ, ಕೈಯಲ್ಲಿ ಸ್ವಲ್ಪ ಮಾಡಿ ತುಪ್ಪ ಹಾಕಿ ಒಂದು ಪಾಲಕ್ ಗ್ರೇವಿಯನ್ನು ಹಾಕಿ ಅದನ್ನು ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಜಾಸ್ತಿ ಟಿ ವಿ ತೋರಿಸೋ ಅಥವಾ ಫೋನ್ ಕೊಟ್ಬಿಟ್ಟು ಊಟ ಮಾಡೋ ಅಭ್ಯಾಸನ ಮಾಡಬೇಡಿ. ನಾನಿವಾಗ ಟಿ ವಿ ಆನ್ ಮಾಡೇ ಕೊಡ್ತಾ ಇರೋದ್ರಿಂದ ಡೇಯಲ್ಲಿ ಒಂದು ಅರ್ಧ ಗಂಟೆ ಟಿ ವಿಯನ್ನು ಕೊಡೋದು, ಅದು ಒಂದು ಎಂಟರ್ಟೈನ್ಮೆಂಟ್ ಪಾರ್ಟ್. ಸೊ ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಅಷ್ಟೇ ಕೊಡ್ತೀನಿ. ಊಟ ಮಾಡುವಾಗ ಕೊಡೋದು ತುಂಬ ಅಪರೂಪ, ಕೊಡೋದಿಲ್ಲ. ಅದು ಕೊಟ್ಟರೂ ಕೂಡ ಅದನ್ನು ನಾನು ಹೇಳ್ತಾ ಎಕ್ಸ್ಪ್ರೆಷನ್ ಮಾಡ್ತಾ, ಅಲ್ಲಿ ಹುಲಿ ಎಲ್ಲಿದೆ, ಹಸು ಎಲ್ಲಿದೆ ಅಂತ ಏನೋ ಒಂದು ಮಾತಾಡ್ತಾನೆ ಊಟ ಮಾಡಿಸೋದು. ಸೊ ಮಕ್ಕಳನ್ನ ಹಾಗೆ ಬಿಡೋದು ಬೇಡ. ಅಂದರೆ ಮಾತಾಡಬೇಕು, ನಾವು ಅವ್ರ ಜೊತೆ ಕನ್ವರ್ಸೇಷನಲ್ಲಿ ಇರಬೇಕು. ಆವಾಗಲೇ ಅವ್ರಿಗೂ ಪ್ರತಿಯೊಂದು ಅರ್ಥ ಆಗೋದು. ಅದಾದಮೇಲೆ ಮತ್ತೆ ಒಂದು ಪ್ಲೇ ಟೈಮು ಆ್ಯಕ್ಟಿವಿಟಿ ಇರುತ್ತೆ ಪ್ರೀತಮ್ಗೆ. ಪ್ರಗತಿ ಇರೋದ್ರಿಂದ ಪ್ರಗತಿ ಜೊತೆ ಆಡ್ತಾ ಇರೋದು. ಪ್ರಗತಿ ಇದ್ದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಇಬ್ಬರೂ. ಸೊ ಈ ಥರ ಅವ್ರಿಗೆ ಆಟ ಆಡಿದಷ್ಟು ಊಟ ಡೈಜೆಷನ್ ಆಗುತ್ತೆ. ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ಸ್ನ್ಯಾಕ್ಸ್ಗೂ ಊಟಕ್ಕೂ ಅವ್ರಿಗೆ ಬೇಗನೆ ಹಸಿವಾಗುತ್ತೆ. ಅದಾದಮೇಲೆ ಬಾಡಿ ಮಸಾಜ್ ಮಾಡ್ತಾಯಿದ್ದೀನಿ. ಪ್ಯೂರ್ ಕೋಕೋನಟ್ ಆಯಿಲ್, ಇದು ಗಾಣದ ಎಣ್ಣೆಯಿಂದ ತೆಗೆದಿರೋಂಥದ್ದು. ಬಾಡಿ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ರಿಲೀಫ್ ಅನಿಸುತ್ತೆ, ಆಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ, ಮತ್ತು ಊಟದ ಡೈಜೆಷನ್ ಎಲ್ಲನೂ ನೀಟಾಗಿ ಆಗುತ್ತೆ. ಸೊ ಅವ್ರಿಗೊಂದು ರಿಲೀಫ್ ಬೇಕಂತಂದರೆ ಬಾಡಿ ಮಸಾಜ್ ಮಾಡಿ. 1 ವರ್ಷ ಆಯಿತು ಬೇಡ ಆ ಥರ ಏನೋ ಅಂದ್ಕೋಬೇಡಿ. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸಲ್ಲಾದ್ರೂ ಬಾಡಿ ಮಸಾಜ್ ಮಾಡಬೇಕು. ಹಾಗಾಗಿ ನಾನು ಕೋಕೋನಟ್ ಆಯಿಲು ಇಲ್ಲ ಅಂತಂದರೆ ಜಾನ್ಸನ್ಸ್ ಬೇಬಿ ಆಯಿಲ್ನ ಯೂಸ್ ಮಾಡೋದು. ಮಕ್ಕಳಿಗೆ ನಾನು ಫುಡ್ಡಲ್ಲಿ ಒಂದು ವಿಚಾರ ಹೇಳೋದೇನಂತ ಅಂದರೆ, ಜಾಸ್ತಿ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಕ್ವಾಂಟಿಟಿ ಬಗ್ಗೆ ಯೋಚನೆ ಮಾಡಿ. ನ್ಯೂಟ್ರಿಷನ್, ಮಗುಗೆ ಎಷ್ಟು ನ್ಯೂಟ್ರಿಷನ್ ಹೋಗಿದೆ ಇವತ್ತು, ಯಾವ ಥರ ಫ್ರೂಟ್ಸನ್ನು ಕೊಟ್ಟಿದ್ದೀನಿ ಅಂದರೆ, ಎಷ್ಟು ಒಂದು ಬೌಲ್ ಫುಲ್ಲು ತಿನ್ನಬೇಕಂತಲ್ಲ, ಆ ಬೌಲಲ್ಲಿ ನಾವು ಎಷ್ಟು ನ್ಯೂಟ್ರಿಷನ್ ಹಾಕಿ ಕೊಟ್ಟಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ನಮ್ಮ ಮಗು ಇವತ್ತು ಹೆಚ್ಚಾಗಿ ತಿಂದಿಲ್ಲ, ನಮ್ಮ ಮಗು ಒಂದು ಬಟ್ಲು ತಿಂದಿಲ್ಲ, ಆ ಥರ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅಷ್ಟೇ, ಅದೇ ಮೇಯ್ನ್ ಆ್ಯಕ್ಚುಲಿ. ಮಕ್ಕಳಿಗೆ ಬೆಳವಣಿಗೆಗೆ, ಅವ್ರ ಡೆವಲಪ್ಮೆಂಟ್ಗೆ ನ್ಯೂಟ್ರಿಷನ್ ಮುಖ್ಯ. ನ್ಯೂಟ್ರಿಷನ್ಸ್ ಇರುವಂಥ ಫುಡ್ಡನ್ನು ಜಾಸ್ತಿ ಕೊಡಿ. ಅಂದರೆ ವೆರೈಟೀಸ್ ಫುಡ್ಡು, ಇವತ್ತು ಕೊಟ್ಟಿದ್ದು ನಾಳೆ ಬೇರೆ ಥರ, ಎಲ್ಲ ಥರ ಫ್ರೂಟ್ಸನ್ನು ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ಗ್ರೋ ಆಗ್ತಾರೆ. ಫೋರ್ಸ್ ಮಾಡಿ ಯಾವುದನ್ನು ಕೊಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಮಸಾಜ್ ಮಾಡಿ, ಒಂದು ಚೆನ್ನಾಗಿ ನೀರಲ್ಲಿ ಸ್ನಾನ ಮಾಡಿಸಿದ್ದೆ
ಬೇಗನೆ ನಿದ್ದೆ ಬಂತು. ಇವತ್ತು ಬೆಡ್ ಮೇಲೆ ಮಲಗಿಸಿದ್ದೀನಿ. ಸೊ ಬೇಗ ಒಂದು 5-10 ನಿಮಿಷದಲ್ಲಿ ತೊಡೆ ಮೇಲೆ ಮಲ್ಕೊಂಬಿಟ್ಟ. ಇಲ್ಲಾಂದರೆ ಭುಜದ ಮೇಲೆ ಹಾಕಿ ಹಿಂಗೆ ಆಡಿಸಿ ಏನೋ ಒಂದು ಮಾಡಬೇಕು. ಅಭ್ಯಾಸ ಆಗೋ ತನಕ ನಮಗೂ ಕಷ್ಟ ಆಗುತ್ತೆ. ಅಭ್ಯಾಸ ಆದಮೇಲೆ ಸರಿ ಹೋಗುತ್ತೆ. ಸೊ ಇವಾಗ ವೇಕಪ್ ಆಯಿತು. ಎದ್ದ ತಕ್ಷಣ ಸ್ವಲ್ಪ ರಂಪ ಮಾಡೋದು ಇದ್ದೇ ಇರುತ್ತೆ. ಕಾಮನಾಗಿ ಅವ್ರನ್ನ ಸಮಾಧಾನ ಮಾಡಬೇಕು. ಇವಾಗ ಫಿಂಗರ್ ಫುಡ್ಡನ್ನು ಸ್ಟಾರ್ಟ್ ಮಾಡ್ಬೋದು. ಅಂತಂದರೆ ಸ್ವಲ್ಪ ಸಾಫ್ಟಾಗಿರೋದು ಸ್ಲೈಸಾಗಿ ಕಟ್ ಮಾಡಿರೋ ಆ್ಯಪಲನ್ನು ಕೊಟ್ಟಿದ್ದೀನಿ. ಈಸಿಯಾಗಿ ನುಂಗೋಕ್ಕಾಗೋ ಅಂಥದ್ದು ಆ ಥರ ಕೊಡ್ಬೋದು. ಸೊ ಇವಾಗ ಆ್ಯಪಲ್ಲು, ಬನಾನಾ, ಪೈನಾಪಲ್ಲು, ವಾಟರ್ ಮೆಲನ್ ಇದೆಲ್ಲ ಫ್ರೂಟ್ಸನ್ನು ನಾನು ಕೈಗೆ ಕೊಡ್ತೀನಿ. ಸ್ಲೈಸಾಗಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಟ್ರೆ ಒಂದೊಂದನ್ನು ಎತ್ಕೊಂಡು ಪ್ರೀತಮೇ ತಿಂತಾನೆ. ಸ್ಟಾರ್ಟಿಂಗ್ ಊಟ ಮಾಡಿಸ್ಬೇಕಾದ್ರೆ ಈ ಗಮ್ಸ್ ಏನಿದೆ ಅಲ್ಲ ದವಡೆಗೆ ಕೊಡಿ ಊಟನ, ಆವಾಗ ಅವ್ರಿಗೆ ಅಗಿಯೋ ಚೂ ಮಾಡೋದು ಗೊತ್ತಾಗುತ್ತೆ. ಈಗ ಈವ್ನಿಂಗು ಸ್ನ್ಯಾಕ್ಸ್ ಆಯಿತು. ನೆಕ್ಸ್ಟು 1 ಗ್ಲಾಸ್ ಹಾಲನ್ನು ಕೊಡ್ತೀನಿ. ಡೈಲಿ 3 ಗ್ಲಾಸ್ ಹಾಲನ್ನು ಕೊಡ್ತೀನಿ, ಬೆಳಗ್ಗೆ, ಈವ್ನಿಂಗ್ ಮತ್ತು ನೈಟ್. ಮಕ್ಕಳಿಗೆ 1 ಇಯರ್ ಮಕ್ಕಳಿಗೆ 3 ಗ್ಲಾಸಸ್ 2 to 3 ಗ್ಲಾಸಸ್ ಹಾಲನ್ನು ಕೊಡಬೇಕು. ಹಾಗಾಗಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ನಾನು ಮಿಕ್ಸ್ ಮಾಡಿ ಕೊಡ್ತೇನೆ. ಸೊ ಮಕ್ಕಳಿಗೆ ಊಟದಲ್ಲಿ ಇಂಟ್ರೆಸ್ಟ್ ಬರಬೇಕು ಅಂತ ಅಂದರೆ ಸ್ವಲ್ಪ ನಾವು ಅದನ್ನು ತುಂಬ ಜಾಸ್ತಿ ಎಕ್ಸ್ಪ್ರೆಸ್ಸಿವ್ ಆಗಿ ಹೇಳಬೇಕು. ವಾವ್, ಯಮ್ಮಿ, ಹಾಗೆ ಹೀಗೆ ಅಂತ ಹೇಳಿದಾಗ ಅವ್ರಿಗೆ ಆ ಒಂದು ಊಟದಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಪ್ರತಿಯೊಂದು ಸೀಸನ್ ಫುಡ್ ಏನಿರುತ್ತೆ, ಇವಾಗ ಸೀಸನಲ್ಲಿ ಏನು ಸಿಗುತ್ತೆ, ಆರೆಂಜ್ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಅಥವಾ ಸ್ಟ್ರಾಬೆರಿ, ಇವಾಗ ಸ್ಟ್ರಾಬೆರಿ ಸೀಸನ್ ಅಲ್ವಾ. ಸೊ ಈ ಥರ ಸೀಸನ್ ಫುಡ್ಡನ್ನು ಮಿಸ್ ಮಾಡ್ದಲೇ ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ ಸೀಸನ್ ಫುಡ್ಡನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಿವತ್ತು ಫಸ್ಟ್ ಟೈಮ್ ಆ್ಯಕ್ಚುಲಿ ಪ್ರೀತಮ್ ಸ್ಟ್ರಾಬೆರಿ ತಿಂತಾ ಇರೋದು. ಅದು ಸ್ವಲ್ಪ ಹುಳಿ ಇದ್ದಿದ್ದರಿಂದ ಅವ್ನ ಎಕ್ಸ್ಪ್ರೆಷನ್ ಆಗಿದೆ. ಫಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ ಹೇಗಿರುತ್ತೆ, ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಆ್ಯಕ್ಚುಲಿ ಕೊಟ್ಟಿದ್ದು. ಅದಾದಮೇಲೆ ರೈಸ್ ಡೈಲಿ ಕಂಪಲ್ಸರಿ ರೈಸನ್ನು ಕೊಡ್ತೀನಿ. ಎಗ್ ಡೈಲಿ 1 ಎಗ್, ಒಂದೊಂದು ದಿನ ಮಿಸ್ ಆಗುತ್ತೆ. ಆಲ್ಟರ್ನೇಟಿವ್ ಡೇಸಲ್ಲಾದರೂ ಕೊಡ್ಬೋದು ಮೊಟ್ಟೆನ. ಹಾಗೆ ನೈಟ್ ಟೈಮಲ್ಲಂತೂ ಕಂಪಲ್ಸರಿ ತುಂಬ ನಾವು ಈಗ 1 ವರ್ಷ ಆದಮೇಲೆ ಡೈಲಿ ಮನೆಯಲ್ಲಿ ಏನು ಅಡುಗೆ ಮಾಡ್ತೀವಿ ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಸೊ ಹಾಗಾಗಿ ಪ್ರೀತಮ್ಗೆ ಸ್ಪೈಸ್ ಇರ್ಬೋದು, ಊಟ ಏನಿದೆ ನಾರ್ಮಲ್ ನಮ್ಮ ಫುಡ್ಡಿಗೆ ಅಡ್ಜಸ್ಟ್ ಆಗಿದ್ದಾನೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸ್ವಲ್ಪ ಜನಕ್ಕೆ ಮಕ್ಕಳಿಗೆ ರೈಸನ್ನು ರುಬ್ಬಿ ಮಕ್ಳಿಗೆ ತಿನ್ನಿಸೋ ಅಭ್ಯಾಸ ಮಾಡ್ತಾರೆ. ಅದೇನಾಗುತ್ತೆ ಅಂದರೆ ಅದೇ 1 ಇಯರ್ ತನಕ ಕಂಟಿನ್ಯೂ ಮಾಡಿದಾಗ ಮಕ್ಕಳು ಆಮೇಲೆ ಅನ್ನನ ನುಂಗೋದಕ್ಕೆ ಕಷ್ಟಪಡ್ತಾರೆ, ನುಂಗೋದಕ್ಕೆ ಆಗೋದಿಲ್ಲ. ಆಮೇಲೆ ರುಬ್ಬಿನೇ ತಿನ್ನಿಸ್ಬೇಕು ಅಂತ. ಇದೊಂದು ಇನ್ಸಿಡೆಂಟ್ ನಮ್ಗೆ ಗೊತ್ತಿರೋದೇ. 1 ಇಯರ್ ಮಗು ಆದ್ರೂ ಅನ್ನನ ರುಬ್ಬೇ ಕೊಡಬೇಕಿತ್ತು. ನಾರ್ಮಲ್ ಕೊಟ್ಟರೆ ವಾಮಿಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಆ ಸ್ಟೇಜ್ ಬರ್ತಾ ನಾವು ಏನು ಬದಲಾಯಿಸ್ಬೇಕೋ ಅದನ್ನು ಬದಲಾಯಿಸಲೇಬೇಕು. ಸೊ ಹಾಗಾಗಿ ನಾನಿವತ್ತು ಹಾಗಲಕಾಯಿ ಸಾಂಬಾರು ಮಾಡಿರೋದು. ಅದು ಕೂಡ ಮಕ್ಳಿಗೆ ಒಳ್ಳೆಯದೇ. ಹಾಗಲಕಾಯಿ ಸಾಂಬಾರು, 1 ಪೀಸ್ ಹಾಗಲಕಾಯನ್ನು ಕೂಡ ತಿಂದಿದ್ದಾನೆ. ಅದಾದಮೇಲೆ ಒಂದು ಸಣ್ಣ ವಾಕಿಂಗ್ ಹೋದ್ವಿ. ಅವನಿಗೂ ಕೂಡ ತಣ್ಣಗಾಗುತ್ತೆ, ಸೊ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆ ಮುಂದೆ ಕಾರಿಡಾರಲ್ಲೇ ಓಡಾಡಿಸ್ತೀನಿ. ಒಂದು 3-4 ವಾಕ್. ನನಗೂ ಕೂಡ ಚೆನ್ನಾಗಿ ಊಟ ತಿಂದ ತಕ್ಷಣ ಆರೋಗ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನಮ್ಮ ಪ್ರೀತಮ್ದು ಡೈಲಿ ರುಟೀನ್ ಹೇಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಪ್ರೀತಮ್ದು ಫುಲ್ ಡೇ ರುಟೀನ್ ಹೇಗಿರುತ್ತೆ, ಹಾಗೆ ಫುಡ್ ಯಾವ ಥರ ನಾನು ಯಾವ್ಯಾವ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ನಾನು ಹೇಳೋದಿಷ್ಟೇ, ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಸೊ ಇವಾಗ ನಮ್ಮ ಪಾಪು ಹೇಗೆ ಇದೆ ಅದೇ ಥರನೇ ಎಲ್ಲರ ಮಕ್ಕಳು ಇರಬೇಕು ಅಂತಲೂ ಏನೂ ಇಲ್ಲ. ಸೊ ಈಗ ಮಾತಾಡೋಕ್ಕೆ ಬಿಡಲ್ಲ ಪ್ರೀತಮ್ ಅಲ್ವಾ ಪ್ರೀತಮ್? ಹಾಂ, ಸೊ ಮಲ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಬೆಡ್ ಮೇಲೆ ತುಂಬಾ ಓಡಾಡೋದು, ಬೀಳೋದು, ಜಂಪ್ ಮಾಡೋದು. ಸೊ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಆಮೇಲೆ ಮಲ್ಕೊಳ್ಳೋದು. ಈಗ 9:30 ಮಲ್ಗೋ ಟೈಮ್ ಆಯಿತು. 9:30ಗೆ ಶುರು ಮಾಡಿದ್ರೆ 9:40, 10 ಆಗುತ್ತೆ. ಬೆಡ್ ಮೇಲೆ ಹಿಂಗೆ ಮಾಡಿ ಮಲ್ಗೋಷ್ಟರಲ್ಲಿ ನಾನು ಆದಷ್ಟು 9:30ಗೆ ಮಲ್ಸೋಕ್ಕೆ ಇಬ್ರಿಗೂ ಟ್ರೈ ಮಾಡ್ತೀನಿ. ಪ್ರಗತಿನ ಮಲ್ಗಿಸ್ಬೋದು, ಬಟ್ ಪ್ರೀತಮ್ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಏನಂತಂದರೆ ಒಂದು ಟೈಮ್ ಶೆಡ್ಯೂಲನ್ನು ಫಿಕ್ಸ್ ಮಾಡಿ. 1 ವಾರ ಕಷ್ಟ ಆಗ್ಬೋದು, 15 ದಿನ ಕಷ್ಟ ಆಗ್ಬೋದು, ಬಟ್ ಆ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆದರೆ ಮಕ್ಕಳು ಖಂಡಿತ ಆ ಟೈಮ್ಗೆ ಊಟ ಮಾಡ್ತಾರೆ, ಆ ಟೈಮ್ ನಿದ್ದೆ ಮಾಡ್ತಾರೆ. 1-2 ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಈಗ 9:30ಗೆ ಮಲಗಿಸ್ಬೇಕು ಅನ್ಕೋತೀವಿ, ಆಗ್ದಲೇ ಒಂದು 9 o'clockಗೆ ಮಲ್ಕೋಬೋದು. ಹಾಗೆ ಬೆಳಗ್ಗೆ ಟಿಫನ್ನು, ಲಂಚು ಎಲ್ಲ ಅಷ್ಟೇ. ಬಟ್ ಇದು ಯಾವಾಗಿಂದ ರೂಢಿ ಆಯಿತು ಅಂತ ಅಂದರೆ 1 ಇಯರ್ ಬೇಬಿಯಿಂದನೇ ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡಿರೋದು. ಅಮ್ಮ ಈ ಥರ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು, ಹಾಗೆ ನಾನು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಮಾತಾಡೋಕ್ಕೆ ಬಿಡಲ್ಲ ನಮ್ಮ ಪ್ರೀತಮ್. ಅವ್ನು ಮಲ್ಕೊಂಡ್ಮೇಲೆ
ವಿಡಿಯೋ ಕಂಟಿನ್ಯೂ ಮಾಡೋದು. ಯಾರಿದು ಕ್ಯೂಟಿ ಪಾಯ್? ನಿಂದು ಎಷ್ಟಪ್ಪ ಅಲ್ಲಿ ಬಂದಿದೆ? ಎಷ್ಟು ಅಲ್ಲಿ ಬಂದಿದೆ ನಿಂದು? ಅಲ್ಲಿ ಉಜ್ತೀಯ ನೀನು? ಗುಡ್ ನೈಟ್ ಪ್ರೀತು. ಪ್ರೀತಮ್ ಗುಡ್ ನೈಟ್. ಪ್ರೀತಮ್ ಗುಡ್ ನೈಟ್. ಪಚ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿಯಾಗಿ ಪ್ರೀತಮ್ದು ರೊಟೀನ್ ಫುಡ್ ಚಾರ್ಟ್ ಬೇಕಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬೇಕಾದರೆ ಪಾರ್ಟ್ 2 ಹಾಗೆ ಮಾಡ್ತೀನಿ. ನಿಮ್ಗೇನಾದರೂ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.